ನಾನು ಮತ್ತೆ ಅಮ್ಮ ಶಾಪಿಂಗಿಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ನಮ್ಮ ಅಮ್ಮಂದು ಇವತ್ತು H&M ಅಲ್ಲಿ ಶಾಪಿಂಗ್ ಆಗ್ತಿದೆ ಗೈಸ್. ನೋಡಿ ಏನ್ ತಗೊಂಡಿದ್ದಾರೆ ನಮ್ಮಮ್ಮ. ನಾನೇನು ಒಂದು ಜಾತ್ರೆ ತರ ರೆಡಿ ಹೋಗ್ತೀನಿ ಪಾರ್ಟಿಗೆ. ಇವ್ರು ನಮ್ಮ ಮ್ಯಾನೇಜರ್ ನೋಡಿ. 400 ಡಿಸ್ಕೌಂಟ್ ತಗೊಳಕ್ಕೆ ನಾವು 1500 ರೂಪೀಸ್ ಬ್ಯಾಗ್ ತಗೊಂಡ್ವಿ. ಹಾಕಲ್ರಿ ಹಂಗೆ ನೋಡ್ರಿ. ಒಬ್ರು ಕಸ್ಟಮರ್ ಕೂಡ ಇದಕ್ಕೆ ಆರ್ಡರ್ ಕೊಟ್ಟಿದ್ದಾರೆ. ನೀವು ನನ್ನ ಜೊತೆ ಶಾಪಿಂಗ್ ಮಾಡೋದಕ್ಕೆ ಬಂದಿದ್ದೀರಾ ಅಥವಾ ನನ್ನೊಂದು ರೋಸ್ಟ್ ಮಾಡಕ್ ಬಂದಿದ್ದೀರಾ ಹೇಳ್ರಿ. 200 ರೂಪೀಸ್ ಇದೊಂದು ಫೋರ್ಕಿಗೆ. ಹಾಯ್ ಹಲೋ ನಮಸ್ಕಾರ, ನಾನು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮತ್ತೆ ಅಮ್ಮ ಶಾಪಿಗೆ ಹೊರಡ್ತಾ ಇದ್ದೀವಿ. ಸೊ ಇವತ್ತು ಇಬ್ಬರು ಇಂಟರ್ವ್ಯೂಗೆ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದಾರೆ. ಸೊ ತುಂಬ ಟೈಮಿಂದ ಇಂಟರ್ವ್ಯೂಸ್ಗಳು ಹೋಗ್ತಾನೆ ಇದೆ, ನಿಮಗೂ ಗೊತ್ತು. ಅವಾಗ ಲೆಟ್ಸ್ ಗೋ ಟು ಶಾಪ್ ಗೈಸ್. ಇವಾಗ ಫೈನಲಿ ಶಾಪಿಗೆ ಬಂದು ಒಬ್ರದ್ದು ಇಂಟರ್ವ್ಯೂ ತೊಗೊಂಡಾಯ್ತು ಆ್ಯಂಡ್ ನನ್ನ ಫೀಟಿಗೆ ನೇಲ್ಸ್ ಮಾಡಿಕೊಟ್ರು. ಇವಾಗ ಊಟ ಮಾಡಬೇಕು ಗೈಸ್. ಸೊ ಲೆಟ್ಸ್ ಹ್ಯಾವ್ ಮೈ ಲಂಚ್. ಅವ್ರದ್ದು ಕೆಲಸ ಇಷ್ಟ ಆಯಿತು, ಸೊ ಹಾಗಾಗಿ ಒಬ್ರನ್ನ ಹೈಯರ್ ಮಾಡಿದ್ದೀನಿ. ಇವಾಗ ಟೀ ಕೊಡೋಕೆ ಅಂಕಲ್ ಬಂದಿದ್ದಾರೆ. ಸೊ ಇವಾಗ ಅಪ್ಪ ಅಮ್ಮ ಎಲ್ಲ ಟೀ ಕುಡಿತಾರೆ. ನಾನು ಇಷ್ಟೋ ತನಕ ಅದು ಕೆಲಸ ಮುಗಿಸ್ದೆ. ಒಬ್ರು ಕಸ್ಟಮರ್ ಕೂಡ ಆರ್ಡರ್ ಕೊಟ್ಟಿದ್ದಾರೆ ತಗೊಳ್ಳೋದಕ್ಕೆ. ಅವ್ರ ನೇಮ್ ಜೊತೆ ಕಸ್ಟಮೈಸೇಷನ್ ಮಾಡ್ಕೊಡ್ತೀವಿ ಅವ್ರಿಗೆ. ಇನ್ನು ಏನೇನು ವರ್ಕ್ ಇತ್ತು ಅದೆಲ್ಲ ಏನೇನು ಮಾಡಿಸ್ಬೇಕು ಅದೆಲ್ಲ ಇವಾಗ ಬಂದು ಅದ್ರದ್ದೆಲ್ಲ ಲಿಸ್ಟ್ ಮಾಡಿ ನೋಡಾಯ್ತು. ನಾನು ಮತ್ತೆ ಅಮ್ಮ ಶಾಪಿಂಗಿಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಏನ್ ತಗೋಬೇಕಮ್ಮ ನೀವು? ನಾನು ಬಾಡಿ ಲೋಷನ್ H&M ಅಲ್ಲಿ ಸಿಗುತ್ತಾ? ಸಿಗಲ್ಲ, ಬೇರೆ ಕಡೆ. ಮತ್ತೆ ಹೋಗ್ತಿದ್ರೆ H&M ಅಲ್ಲಿ ನಿಮಗೆ ಡ್ರೆಸ್ ನೋಡಕ್ ಮೇಡಮ್ ಅವರಿಗೆ. ಸೊ ಗೈಸ್, ನನ್ಗಿರೋ ಅಂತ ಒಂದು ಹುಚ್ಚು ಏನಪ್ಪ ಅಂತಂದ್ರೆ ನಮ್ಮಮ್ಮ ಹೇಳ್ತಾರೆ, ನಮ್ಮ ಡ್ರೆಸ್ ಹುಚ್ಚ ನಂಗೆ. ಶಾಪಿಂಗ್ ಹುಚ್ಚು ಅಂದ್ರೆ ಡ್ರೆಸ್ ಶಾಪಿಂಗ್. ಅದಕ್ಕೆ ತುಂಬಾ ದಿನ ಆಗಿತ್ತು H&M ಬಂದ್ಬಿಟ್ಟು ನೋಡೋಣ ಏನೇನಿದೆ H&M ಅಲ್ಲಿ ಅಂತ ಹೇಳ್ಬಿಟ್ಟು. ಶಾರ್ಟ್ ಆಗ್ಲಿಲ್ವಾ ಅದು? ನನಗೆ ಈ ಇಯರಿಂಗ್ಸ್ ತುಂಬಾ ಇಷ್ಟ ಆಯ್ತು. ನಮ್ಮಮ್ಮ ಜಾತ್ರೆ ತರ ಇದೆ ಅಂತವ್ರೆ, ಬಟ್ ನಮ್ಮಮ್ಮ ಹಾಕೊಂಡ್ರೆ ಹೆಂಗಿರುತ್ತೆ ಗೈಸ್? ನಮ್ಮಮ್ಮನ ಜಾತ್ರೆ ತರ ಇರ್ತಾರಲ್ವಾ? ತೋರಿಸ್ರಿ ಏನ್ ತಗೊಂಡ್ರಿ ನೀವು ಇವತ್ತು ಅಂತ ಹೇಳ್ಬಿಟ್ಟು. ನಮ್ಮ ಅಮ್ಮಂದು ಇವತ್ತು H&M ಅಲ್ಲಿ ಶಾಪಿಂಗ್ ಆಗ್ತಿದೆ ಗೈಸ್. ನೋಡಿ ಏನ್ ತಗೊಂಡಿದ್ದಾರೆ ನಮ್ಮಮ್ಮ ಅಂತ. ತಗೊಂಡಿಲ್ಲ ಇದುವರೆಗೆ H&M. ನಮ್ಮ ಅಮ್ಮಂದು ವೆರಿ ಫಸ್ಟ್ ಶಾಪಿಂಗ್ ಇನ್ H&M. ನಮ್ಮಮ್ಮ ಬರೀ ಹುಡುಗಿರಿಗೆ ಮಾತ್ರ ಇದೆ, ಆಂಟಿಗಳಿಗೆ ಇಲ್ವೇ ಇಲ್ಲ ಎಲ್ಲಿ ಅಂತಾರೆ. ಸೊ ದಿಸ್ ಈಸ್ ದ ಶಾಪಿಂಗ್ ದಟ್ ಶಿ ಹಸ್ ಡನ್. ಇದು ಮೆತ್ತಗಿದೆ ಅಂತ ಹೇಳ್ಬಿಟ್ಟು ಶಾಪಿಗೆ ಹಾಕೊಂಬರೋಕ್ಕೆ ಹಾಕಿದ್ಮೇಲೆ ಅಷ್ಟು ಚೆನ್ನಾಗಿ ಅನ್ನಿಸ್ತಿಲ್ಲ ನನಗಿದು. ಇದು ತುಂಬ ಇಷ್ಟ ಆಯಿತು. ಬಟ್ ಒಂದ್ಸಲ ವೆಬ್ಸೈಟಿಗೆ ಹೋಗಿ ನೋಡಿ ಬರೋಣ. ಅಲ್ಲಿಗೆ ಹೋದ್ಮೇಲೂ ಇದೇ ಬೇಕು ಅಂತ ಅನ್ಸರು ವಾಪಸ್ ಬರೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಇದು ತೊಗೊಳ್ಳೋದ ಬೇಡವಾ ಗೈಸ್? ನಮ್ಮಮ್ಮ ಆಲ್ರೆಡಿ ಜಾತ್ರೆ ಥರ ಅಂತ ಹೇಳ್ಬಿಟ್ಟು ಆಮೇಲೆ ಹೇಳಿದ್ರು, ನಿನ್ನ ಪಾರ್ಟಿಗೆ ಹೋಗ್ತಿಲ್ಲ, ಅಲ್ಲಿ ಚೆನ್ನಾಗಿರುತ್ತೆ ಹಾಕೊಂಡು ಹೋಗೋಕೆ ಅಂತ ಹೇಳ್ಬಿಟ್ಟು. ನಾನೇನು ಒಂದು ಜಾತ್ರೆ ಥರ ರೆಡಿ ಹೋಗ್ತೀನಿ ಪಾರ್ಟಿಗೆ. ಹಾಂ, ಎಲ್ಲ ನಿಮ್ಮ ಫ್ಯಾನ್ಸ್ ಎಲ್ಲ ಹಂಗಂತಾನೆ ಕಾಮೆಂಟ್ಸ್ ಹಾಕೋದು. ಆಗ್ತಾರೆ. ನಾನು ಇರೋದೇ ಪ್ರೊಫೆಷನಲ್. ನಾನು ಜಾತ್ರೆ ಆದರೂ ಡಬಲ್ ಥರ ಇರ್ಬೇಕು ನಾನು. ಏನು ಗೈಸ್? ತುಂಬ ಇಷ್ಟ ಆಗಿತ್ತು. ಬಟ್ 699 ಇಸ್ ಟೂ ಮಚ್ ಫಾರ್ ದಟ್. ಸೊ ಹಾಗಾಗಿ ಡ್ರಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ನಮ್ಮಮ್ಮ ನಂಗೆ ಕೊಡಿಸ್ತಾರೆ. ಗೈಸ್, ಈ ಡಾಲ್ನ ನೋಡಿ. ದಿಸ್ ಡಾಲ್ ಇಸ್ ಮೋರ್ ಫ್ಯಾಷನಬಲ್ ದೆನ್ ಐ ಆಮ್ ಎವರ್. ಇಲ್ಲ, ನಾನು ತುಂಬ ಚೆನ್ನಾಗಿ ಫ್ಯಾಷನ್ ಮಾಡ್ಕೊತೀನಿ. ನಮ್ಮ ನನಗಿಂತ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದಾಳ ಅವಳು, ಇಲ್ಲ ತಾನೆ? ಏನೊಂದು ಚಶ್ಮಾ ಹಾಕೊಂಡಿದ್ದಾಳೆ ಅಷ್ಟೇ. ನಾನು ಮತ್ತೆ ಅಮ್ಮ ಡ್ರೆಸ್ಸಿಂಗ್ ರೂಮಿಗೆ ಬಂದ್ವಿ. ಅಮ್ಮ ಏನೋ ಹೇಳ್ತೀರಿ? ಏನು ಹೇಳ್ತಿದ್ರಮ್ಮ ಹೇಳ್ರಿ? ಇಷ್ಟು ದುಡ್ಡಿಗೆ ಎಷ್ಟು ಬರ್ತಿತ್ತು? 2 ಜೊತೆ ಬರ್ತಿತ್ತು ಹೇಳ್ರಿ. ಮತ್ತೆ 2 ಜೊತೆ ಬರ್ತಿತ್ತಂತೆ. ನಾ ಅದಕ್ಕೆ ಚೆನ್ನಾಗಿರೋದು ಬೇಕಾ 2 ಜೊತೆ ಬೇಕಂದ್ರೆ 2 ಜೊತೆ ಬೇಕು ಅಂತೆ. ಮಿಡಲ್ ಕ್ಲಾಸ್ ಮೈಂಡ್ ಸೆಟ್ ಮಾತ್ರ ಬಿಡಲ್ಲ ನೋಡಿ ಇವರು. ನಡೆದ್ ಬಂದು ದಾರಿ ಮರಿಬಾರ್ದು ಯಾವತ್ತು. ನಡೆದ್ ಬಂದು ದಾರಿ ಮರಿವಿ ಅಂತ ಯಾರು ಹೇಳ್ತಿರೋದು? ಎಂಜಾಯ್ ಮಾಡೋ ಟೈಮಲ್ಲಿ ಎಂಜಾಯ್ ಮಾಡ್ರಿ ತಗೊಂಡು ಅಂತ ಹೇಳ್ತಿರೋದು. ಒಳ್ಳೇದು ತಗೊಳ್ರಿ ಅಂತ ಹೇಳ್ತಾ ಇರೋದು. ಇವಾಗ ನಾನು ಇದರಲ್ಲಿ ಟ್ರೈ ಮಾಡೋಣ ಅಂತ ಬಂದಿದ್ದೀನಿ. ಇವ್ರು ನಮ್ಮ ಮ್ಯಾನೇಜರ್ ನೋಡಿ, ನಮ್ಮ ಪರ್ಸ್ನಲ್ ಮ್ಯಾನೇಜರು. ಫುಲ್ ಎಲ್ಲ ಹ್ಯಾಂಡ್ಲ್ ಮಾಡ್ತಾರೆ ಹಿಂಗೇನೆ. ಒಂದು 50,000 ಕೊಡಿ ಮ್ಯಾನೇಜರಿ. 50,000ನ? 50,000 ಫೋನ್ ಕೊಡ್ಸಿಲ್ವಾ? ಒಂದೇ ಸಲ ಕೊಟ್ಬಿಡಿದ್ವಿ ಗೈಸ್ ನಾವು. ಇವಾಗ ಇದೊಂದು ಜಿಮ್ ಪ್ಯಾಂಟ್ ತೊಗೊಂಡಿದ್ದೀನಿ. ಕಲರ್ ಚೆನ್ನಾಗಿದೆ ಅನ್ನಿಸ್ತು, ಟ್ರೈ ಮಾಡುವ, ತೋರಿಸ್ತೀನಿ ಹೆಂಗಿದೆ ಅಂತ. ಟಾಪ್ ನೋಡೋದಕ್ಕೆ ಈ ಥರ ಇದೆ, ಆ್ಯಂಡ್ ಪ್ಯಾಂಟ್ ನೋಡೋದಕ್ಕೆ ಈ ಥರ ಇದೆ. ನನ್ನ ಪ್ಯಾಂಟ್ ಐ ಆಮ್ ನಾಟ್ ಶೋರ್. ಚೆನ್ನಾಗೇ ಇದೆ, ಏನೂ ಆಗಿಲ್ಲ. ಬಟ್ ಹಿಂಗೆಲ್ಲ ಬೆಂಡ್ ಆದರೆ ನೋಡಿ, ಬೆಂಡ್ ಆಗ್ಬೋದೇನೋ ಅಂತ ನನಗೆ ಡೌಟು. ಅದನ್ನೆಲ್ಲ ಹಾಕ್ಬಾರ್ದು ಹೇಳ್ರಿ. ಮಂಗ ಪ್ಲೀಸ್, ನಮ್ಮಮ್ಮ ಇದ್ರೊಳಗೆ ಅಕ್ಕ ಇದಿಲ್ಲ ಅಂತ ಹೇಳ ತಮಾಷೆಗೆ. ನಾನು ಕೇಳಿದೆ, ಇಲ್ಲಿ ಇದೆಲ್ಲ ಇದು ಕುಯ್ ಅನ್ನುತ್ತೆ ಅಂತ. ಸೊ ಆಗ ಚೇಂಜ್ ಮಾಡಿಕೊಂಡು ಇದೆರಡನ್ನು ತೊಗೊಳ್ಳೋಣ. 2ರಿಂದ ಎಷ್ಟಾಗ್ತಿದೆ? 3,000 ಆಗ್ತಿದೆಯಾ? ಇದು 2,300, ಇದು 800. 3,100 ಪ್ಲಸ್ ನಿಮ್ದೊಂದು. ನಂದು 1,200. ಆಮೇಲೆ ಇದು 700 ಸಾಕ್ಸು ತಗೊಳ್ರಿ. 1 ಟೈಮ್ ಶಾಪಿಂಗ್ ಗೈಸ್. ನಮ್ಮ ಅಮ್ಮನ ಫಸ್ಟ್ ಟೈಮ್ ಶಾಪಿಂಗು H&M ಅಲ್ಲಿ. ಅಷ್ಟೆಲ್ಲ ಯೋಚನೆ ಮಾಡ್ತಾರ? ಹೇಳಿಲ್ಲ ನಮ್ಮಮ್ಮಂಗೆ ಸ್ವಲ್ಪ. ಎಲ್ಲರೂ ಬೈತಾರೆ ನಿನ್ನ ಫ್ಯಾನ್ಸ್. ಫಸ್ಟ್ ಮನೆ ತಗೋ, ಅವೆಲ್ಲ ಬಿಡು ಅಂತ. ಗೈಸ್, ನೀವೇ ಹೇಳಿ, 3,000ಕ್ಕೆ ಮನೆ ಬರುತ್ತಾ? ನೀವ್ ಹೇಳಿ, 3,000 ಮನೆ ಬರುತ್ತಾ? ಬರಲ್ಲ, ಕೂಡ್ಸಿಡು ಅಂತ. ಮನೆ ಏನು ಕೂಡಿಸ್ಬೇಕು ಅದು ಮಾಡ್ತಾ ಇದೀವಿ. ಮೀನ್ ಮೈಲ್
ಇವತ್ತು ಕೂಡ ಬದುಕಬೇಕು. ನಾಳೆ ಸತ್ತೋದ್ರೆ ಏನು ಮಾಡ್ತೀರಾ? ಮನೆ ಯಾರು ತಗೋತಾರೆ? ಅರ್ಥ ಆಗ್ತಿದ್ಯಾ? ಸೊ ಇವತ್ತು ಬದುಕಬೇಕು, ನಾಳೆಗೋಸ್ಕರ ಬದುಕಬೇಕು, ಅದನ್ನ ಮೇಂಟೈನ್ ಮಾಡಬೇಕು. ಈ ಡಿಸೈನ್ ನೋಡಿದ್ವಿ, ನಮ್ಮಮ್ಮ ಇದನ್ನ ನೋಡಿದ ತಕ್ಷಣ ರೆಡ್ ಕಲರ್ ಅಲ್ಲಿ ಇದನ್ನ ತಗೋ, ಎರಡು ಮ್ಯಾಚಿಂಗ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅಮ್ಮ ನೋಡ್ರಿ ಅಲ್ಲಿ ಅದನ್ನ ಹಿಡ್ಕೊಂಡು ಸಾರ್ಟ್ ಮಾಡ್ತವ್ರೆ ಇಲ್ಲಿ. ಮೈ ಮಾಮ್ ಇಸ್ ಲೈಕ್ ಏನೇ ತೊಗೊಂಡ್ರು ಮ್ಯಾಚಿಂಗ್ ತಗೋ ಅಂತ. ಇಷ್ಟೊಂದು ಕೂಲ್ ಮಾಮ್ ಎಲ್ಲಿ ಸಿಗ್ತಾರೆ ಗೈಸ್ ಹೇಳಿ? ಐ ಆಮ್ ಬ್ಲೆಸ್ಡ್ ಇನ್ ದಿಸ್ ಜನ್ರೇಷನ್. ನಾನೊಂದು ಟಾಪ್ ನೋಡಿ ಇಷ್ಟ ಆಯಿತು, ಸೊ ಅದನ್ನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಸೊ ಲೆಟ್ಸ್ ಟ್ರೈ. 4,000 ಬಿಲ್ ಮಾಡಿದ್ರೆ ನಮಗೆ 500 400 ಡಿಸ್ಕೌಂಟ್ ಅಂತ ಹೇಳಿದ್ರು. ಸೊ ಆ 400 ಡಿಸ್ಕೌಂಟ್ ತೊಗೊಳಕ್ಕೆ ನಾವು 1,500 ರೂಪೀಸ್ ಬ್ಯಾಗ್ ತೊಗೊಂಡ್ವಿ. ನಾವು ಸ್ಮಾರ್ಟಾ ನಾವು ಅಥವಾ ದಡ್ರ ಹೇಳಿ? ಆ್ಯಂಡ್ ಆಮೇಲೆ ನಮ್ಮಮ್ಮ ನಾನು ಒಂದು ಬಾಡಿ ವಾಶ್ ತೊಗೊಂಡ್ರೆ ಅದು ನೋಡಿ ನನಗೂ ಫೋಮೋ ಫೀಲ್ ಆಯಿತು, ನಾನು ಎತ್ಕೊಂಡೆ. ಆಮೇಲೆ ಇವಾಗ ಸರಿ ತೊಗೊಳಲ್ಲ ಅಂತ ಹೇಳ್ಬಿಟ್ಟು ಅದು ತೆಗ್ದಾಕ್ತೆ. ಬಟ್ ಆದರೂ ಅದು 300 ರೂಪೀಸ್ ವರ್ತ್ ಅಷ್ಟೇ. ಸೊ ಆಗ ಅದು ಅಷ್ಟೇನು ಡಿಫ್ರೆನ್ಸ್ ಆಗಲ್ಲ. ಬಟ್ ಎನಿವೇಸ್ ಐ ವಾಂಟೆಡ್ ಅ ಬ್ಲ್ಯಾಕ್ ಬ್ಯಾಗ್, ಸೊ ಐ ವಾಟ್ ಅ ಬ್ಲ್ಯಾಕ್ ಬ್ಯಾಗ್. ನಮ್ಮಮ್ಮ ಇನ್ನೂ ನೋಡ್ತವ್ರು ಏನು ಸಿಗುತ್ತೆ ಅಂತ. ಬರೀ ಒಂದು ಬಾಡಿ ವಾಶ್ ಅಷ್ಟು ತೊಗೊಂಡಿದ್ದು. ಏನು 4-5 ಏನೂ ಸಿಕ್ಕಲ್ಲ. ಅದೇ ಸ್ಕ್ಯಾಮ್ ಅಲ್ವಾ? ದಟ್ ಈಸ್ ದ ಸ್ಕ್ಯಾಮ್. ಇವಾಗ 500 ರೂಪಾಯಿ ಜಾಗದಲ್ಲಿ ನಾನು 1,000 ರೂಪಾಯಿ ಎಕ್ಸ್ಟ್ರಾ ಬಿಲ್ ಮಾಡಿದೆ. 500 ರೂಪಾಯಿಗೆ ಏನೂ ಸಿಗಲ್ಲ ಇಲ್ಲಿ. ಇವಾಗ ಈ ಬ್ಯಾಗ್ ತಗೊಂಡೆ. ನಮ್ಮಮ್ಮ ಇವಾಗ ಅದನ್ನೆಲ್ಲ ಅದರಿಂದ ತೆಗೆದ್ಬಿಟ್ಟು ಇದಕ್ಕೆ ಹಾಕ್ತಾರೆ. ಸೊ ಗೈಸ್ ನಮ್ಮ ಅಪ್ಪಂಗೆ ಬ್ಯಾಗ್ ತೋರಿಸ್ತಾ ಇದ್ದೀನಿ. ಇಲ್ಲ ಹಾಕಳ್ರಿ ಹಂಗೆ ನೋಡ್ರಿ. ಸಂತೆಗೆ ಹೋದ್ರೆ ಈ ಬ್ಯಾಗ್ ಎತ್ಕೊಂಡು ಹೋಗ್ರಿ. ನೀವು ನನ್ನ ಜೊತೆ ಶಾಪಿಂಗ್ ಮಾಡೋದಕ್ಕೆ ಬಂದಿದ್ದೀರಾ ಅಥವಾ ನನ್ನೊಂದು ರೋಸ್ಟ್ ಮಾಡಕ್ಕೆ ಬಂದಿದ್ದೀರಾ ಹೇಳ್ರಿ? ರೋಸ್ಟ್ ಮಾಡೋದು ಗೈಸ್ ನಮ್ಮಮ್ಮ ನಾನು ಐಟಮ್ ತಗೋತಿದ್ದೀನಿ, ಎಷ್ಟು ರೋಸ್ಟ್ ಮಾಡ್ತಾ ಇದಾರೆ ಅಂತಂದ್ರೆ ನನ್ನ ಶಾಪಿಂಗ್ ಐಟಮ್ಸ್ನ. ಯಾಕಮ್ಮ ಹೆಂಗಿದೆಯಮ್ಮ ಮೈಗೆ ನಿಮಗೆ? ಅದನ್ನ ತಗೊಂಡು ಏನು ಮಾಡಲಿ? ಕಣ್ಣು ಮುಚ್ಕೊಂಡ್ರದನ್ನ. ಸೊ ಇವಾಗ ಇಲ್ಲಿ ಆ್ಯಕ್ಚುಲಿ ಜುವೆಲ್ರಿ ಇಡೋದೆಲ್ಲ ತೊಗೊಂಡು ಇದು ನೋಡ್ತಾ ಇದ್ನಾ, ಫುಲ್ ರೋಸ್ಟ್ ಮಾಡ್ತವ್ರೆ. ಏನಂದ್ರಿ ನೀವು? ಏನಂದ್ರಿ ನೀವು? ಹೇಳ್ರಿ ಏನು ಹೇಳಿದ್ರಲ್ಲ? ಹೇಳ್ತಾ ಇಲ್ಲ ನೋಡ್ರಿ. ಹಿಂಗೆ ಭಯ ಮೇಂಟೈನ್ ಮಾಡ್ರಿ. ರೊಟ್ಟಿ ಹಂಚು ಗೈಸ್. ನಮ್ಮಮ್ಮ ಇದೇನು ರೊಟ್ಟಿ ಹಂಚು ಅಂತವ್ರೆ. ಇದೇನು ಅಂತ ನೀವು ಕಮೆಂಟ್ ಹಾಕಿ ಆಯ್ತಾ? ನಾನು ಎಕ್ಸ್ಪ್ಲೇನ್ ಮಾಡೋಕೆ ಹೋಗಲ್ಲ ನಮ್ಮಮ್ಮಂಗೆ. ನಾನು ಬೇಸತ್ಬಿಟ್ಟಿದ್ದೀನಿ ನಮ್ಮಮ್ಮಂಗೆ ಎಕ್ಸ್ಪ್ಲೇನ್ ಮಾಡಿ. ನಮ್ಮಮ್ಮ ಇದೇನು ಅಂತ ಕೇಳ್ತಿದ್ರು. ನಾನು ಅದಕ್ಕೆ ಹೇಳಿದೆ, ನಾನು ಮಾತಾಡ್ಬೇಕಾದ್ರೆ ನೀವು ಮಧ್ಯದಲ್ಲಿ ಮಾತಾಡ್ತಿರಲ್ಲ, ಹಂಗೆ ಮಾತಾಡಬಾರ್ದು ಅಂತ ಅಲ್ಲಿ ತನಕ ತಡ್ಕೊಳ್ಳೋದಕ್ಕೆ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿಕೊಂಡು ಹಿಂಗೆ ಹಿಡ್ಕೊಳ್ಬೇಕು ಅಂತ ಹೇಳ್ತಿದ್ದೀನಿ ನಮ್ಮಮ್ಮಂಗೆ. ಇವಾಗ ಇನ್ನೂ ಏನೇನು ಪ್ರಾಡಕ್ಟ್ಸ್ ಇದೆ ಅಂತ ಚೆಕ್ ಮಾಡ್ತಿದ್ದೀವಿ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಿದ್ದೆ ಗೈಸ್. ಲಾಸ್ಟ್ ಟೈಮ್ ನಾನು ಈ ಪ್ರಾಡಕ್ಟ್ಸ್ ಎಲ್ಲ ನೋಡಿರಲಿಲ್ಲ. ಇವಾಗ ಅನಿಸ್ತದೆ ಯಾಕೆ ನೋಡಲಿಲ್ಲ ಅಂತ ಹೇಳ್ಬಿಟ್ಟು. ದೇ ಹ್ಯಾವ್ ಲಾಟ್ ಆಫ್ ನೈಸ್ ಥಿಂಗ್ಸ್. ಅಮ್ಮ ಜುಡಿಯೋಕೆ ಹೋಗೋಣ ಅಂತಿದ್ರು, ಅವ್ರೇನು ತಗೊಳ್ಳಲ್ಲ ಅಂತವ್ರೆ. ನಮ್ಮಮ್ಮ ನನಗೆ ದುಪ್ಪಟ್ಟಲ್ಲೇ ಹೊಡಿತವ್ರೆ ಗೈಸ್. ನಮ್ಮಮ್ಮ ಹಿಂಗೆ ಇಂಡೈರೆಕ್ಟಾಗಿ ಹೊಡಿತವ್ರೆ. ಡೈರೆಕ್ಟಾಗಿ ಹೊಡೆದ್ಬಿಟ್ರಿ ಯಾಕೆ? ಡೈರೆಕ್ಟಾಗಿ ಹೊಡೆದ್ರು, ಕಾಯ್ತಿದ್ರು ಚಾನ್ಸಿಗೆ. ಗೈಸ್ ನಮ್ಮಮ್ಮ ನೋಡಿ ಹಿಂಗೆ ಹೇಳ್ಕೊಂಡು ಹೋಗ್ತವ್ರೆ. ಇವಾಗ ಹಿಂಗೆ ಹೇಳ್ಕೊಂಡು ಹೋಗೋದು. ಟೋಟಲಿ ಲೈನಲ್ಲಿರೋ 3 ಶಾಪಿಂಗ್ ಆಯಿತು. ನೆಕ್ಸ್ಟ್ 4ನೇ ಶಾಪಿಂಗ್ ಹೋಗ್ತಾ ಇದ್ದೀವಿ. ಇವತ್ತು ಆಲ್ಮೋಸ್ಟ್ 15,000 ತನಕ ಖರ್ಚಾಗಿದೆ. ಇನ್ನೆಷ್ಟು ಖರ್ಚಾಗುತ್ತೆ ನೋಡಬೇಕು. ನಾನು ಇದಕ್ಕೆ ಮಾಲಿಗೆ ಬರಲ್ಲ ಗೈಸ್, ಬಿಕಾಸ್ ನನ್ನ ಮೇಲೆ ನನಗೆ ಗೊತ್ತು ನಾನು ಹೆಂಗೆ ಅಂತ. ನಾಳೆ ಬೇರೆ ಇದೆ 13. ನಂಗೆ ಗೊತ್ತಿಲ್ಲಪ್ಪ, ನಮ್ಮಮ್ಮ ಏನೋ ಹೇಳ್ತಾರೆ ಗೈಸ್, ನಂಗೆ ಗೊತ್ತಿಲ್ಲ. ಸ್ಟಾರ್ ಬಕ್ಸಿಗೆ ಬಂದು ಮಾಚಾ ತೊಗೊಂಡೆ. ಇದು ತಿನ್ಬೇಕು ಅನ್ನಿಸ್ತು, ಸೊ ಹಾಗಾಗಿ ತಿಂತಾ ಇದ್ದೀನಿ. ಸೊ ಇವಾಗ ಲೆಟ್ ಇಟ್ ಕಮ್. ಅಪ್ಪ ಅಮ್ಮ ಹೊರಡ್ರು. ಸಗದ ಹಸುವಾಗ್ತಿತ್ತು ಆ್ಯಕ್ಚುಲಿ, ಹಾಗಾಗಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದೆ. ಗೈಸ್ ನಾನು ಸ್ಟಾರ್ ಬಾಕ್ಸಿಗೆ ಬಂದರೂ ನಾನು ಇಲ್ಲೇ ತಿನ್ಕೊಳ್ಳೋದು. ಇದು ರಸ್ಕ್ ಥರ ಇದೆ ಆಯಿತಾ, ಬಟ್ ಇದರಲ್ಲಿ ಡ್ರೈ ಫ್ರೂಟ್ಸ್ ಹಾಕಿರೋ ಥರ ಇದೆ. ಒಂಥರ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ನಂಗೆ ತುಂಬ ಹಸುವಾಗಿದೆ, ಸೊ ಹಂಗಾಗಿ ಏನು ಮ್ಯಾಟರ್ ಆಗ್ತಾ ಇಲ್ಲ. ಫೈನಲಿ ನಮ್ಮ ಮಾಚಾ ಬಂತು. ಈಗ ಅದ್ರ ಜೊತೆಗೆ ಸ್ಯಾಂಡ್ವಿಚ್ನ ಕೂಡ ತಿನ್ನಬೇಕು. ಗೈಸ್ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಟ್ರೈಯಿಂಗ್ ಮಾಚಾ. ಐ ಹೋಪ್ ಇಟ್ಸ್ ಗೋಟ್ ಬಿ ವರ್ತ್ ಇಟ್. ತುಂಬ ಹೈಪ್ ಕೇಳಿದ್ವಿ ಮಾಚಾ ಅಂತ. ಹೆಂಗಿರುತ್ತೆ ನೋಡೋ ಇವತ್ತು ಫೈನಲಿ. I thought at least it's gonna taste like avocado, but it's like ತುಂಬ ಕೆಟ್ಟದಾಗಿರುವಂಥ ಡ್ರಿಂಕ್ಸು ಮತ್ತು ಮಿಲ್ಕ್ ಶೇಕ್ ಮಾಡಿದ್ರೆ ಹೆಂಗಿರುತ್ತೆ ಹಂಗಿದೆ. ಒಂದು ಸ್ವಲ್ಪ ಕೋಕೋನಟ್ ಫ್ಲೇವರ್ ಇದೆ. ಐ ಡೋಂಟ್ ನೋ. ಫೈನಲಿ ಇವಾಗ ಮನೆಗೆ ಬಂದೆ. ಆ್ಯಂಡ್ ಇವಾಗ ನಾನು ಏನೇನು ಐಟಮ್ ತೊಗೊಂಡಿದ್ದೀನಿ ಅಂತ ಅಪ್ಪ ಅನ್ಬಾಕ್ಸ್ ಮಾಡ್ತಿದ್ದಾರೆ. ಸೊ ಟೋಟಲಿ ನಾನು ಇವತ್ತು 20,000 ವರ್ತ್ ಶಾಪಿಂಗ್ ಮಾಡಿರೋದು. ಇಸ್ ದ ಫಸ್ಟ್ ಟೈಮ್ ನಾನು ಈ ಥರ ಮಾಲಿಗೆ ಹೋಗಿ ಇಷ್ಟೊಂದು ಶಾಪಿಂಗ್ ಮಾಡೋದು ಅನ್ಸುತ್ತೆ. ಯೂಶಲಿ ಐ ಡೂ ಸ್ಪೆಂಡ್ ಮೇ ಬಿ 5,000-10,000 12,000 ಆ ಥರ ಸ್ಪೆಂಡ್ ಮಾಡಿರ್ಬೋದು. 20,000 ನಾವು ಸ್ಪೆಂಡ್ ಫಾರ್ ದ ಫಸ್ಟ್ ಟೈಮ್ ಇನ್ ಮಾಲ್. ಆ್ಯಂಡ್ ಇವಾಗ ಅಪ್ಪ ಅನ್ಬಾಕ್ಸ್ ಮಾಡ್ತಿದ್ದಾರೆ. ಒಂದೊಂದಾಗೆ ತೋರಿಸ್ತೀನಿ ಏನೇನಿದೆ ಅಂತ ಹೇಳ್ಬಿಟ್ಟು. ಜಾಪನೀಸ್ ಸ್ಟೋರ್ ಇದೆ ಆಯಿತಾ. ಸೊ ಆ ಸ್ಟೋರಲ್ಲಿ ಒಂದೊಂದು ಚಿಕ್ಕ ಐಟಮ್ ಅಂತ ಎತ್ಕೊಂಡ್ವಿ ನೋಡಿ. 200 ಆಯಿತಾ. ಇದು ಮೇ ಬಿ 250 300 350 ಥರ ತೊಗೊಂಡು ಟೋಟಲಿ 4,300 ರೂಪೀಸ್ ಆಗಿದೆ ಆ ಶಾಪಲ್ಲಿ. ಗೊತ್ತಾಗೇ ಇಲ್ಲ ಹಂಗೆ ಆಯಿತಾ. ಸೊ ಆಮೇಲೆ ಅಮ್ಮಂಗೆ
ಇದು ಕ್ಲಿಪ್ಸ್ ಎಲ್ಲ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ಆ್ಯಂಡ್ ನಾನು ಈ ಮಿರರ್ ನೋಡಿದೆ, ನಂಗೆ ಇಷ್ಟ ಆಯಿತು. ಆ್ಯಕ್ಚುಲಿ 2 ಮಿರರ್ ನೋಡಿದೆ, ಯಾವ್ದು ತೊಗೋಬೇಕು ಅಂತ ಗೊತ್ತಾಗಲಿ 2 ತೊಗೊಂಡೆ. ಅದು ಪೋಕೋ ಕಣಪ್ಪ, ಅದು ಪೋಕೋ ನೋಡ್ರಿ ಅಲ್ಲಿ ಇದು ಬರ್ತಾಳೆ ಇವಾಗ. ಅದಕ್ಕೆ ಅಂತಲೇ ತಂದಿದ್ದು ಪೋಕೋಗೆ. ಅದು ಫೋರ್ಕ್, ಅದು ಕ್ಯಾಪ್ ಜೊತೆಗಿದೆ ಫೋರ್ಕು. ನೋಡಿ ಇದು ಅಷ್ಟೇ 200 ರೂಪೀಸ್ ಇದೊಂದು ಫೋರ್ಕಿಗೆ. ಒಂದು ಕ್ಯೂಟ್ ಅನ್ನಿಸ್ತು ಬ್ಯೂಟಿ ಬ್ಲೆಂಡರ್ಸ್. ಹಂಗಾಗಿ ಇದೊಂದು ಎತ್ಕೊಂಬಂದೆ. ಯೂಸ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಅಷ್ಟು ಕ್ಯೂಟ್ ಆಗಿದೆ. ಯೂಸ್ ಮಾಡಬೇಕು ಅಂತ ಅನ್ಸಲ್ಲ ನನಗೆ ಮೇಕಪ್ ಮಾಡ್ಕೊಳ್ಳೋಕ್ಕೆ. ಇದೊಂದು ಸ್ಟ್ಯಾಂಡಾ ಅಪ್ಪ ಕೇಳ್ತಿದ್ರು ಇದೇನಕ್ಕೆ ಅಂತ ಹೇಳ್ಬಿಟ್ಟು. ಕೈಗೆ ಹಾಕೊಳ್ಳೋದು ಮತ್ತೆ ಕುತ್ತಿಗೆ ಹಾಕೊಳ್ಳೋದೆಲ್ಲ ಇರುತ್ತಲ್ಲ, ಅದನ್ನ ಹಿಂಗೆ ನೇತಾಕಕ್ಕೆ ಇದಕ್ಕೆ ನೇತಾಕ್ಬೋದು, ಅದಕ್ಕೆ ಅಂತ ಹೇಳ್ಬಿಟ್ಟು. ಆ ಜಾಪನೀಸ್ ಸ್ಟೋರಲ್ಲಿ ಒಂದು ಬುಕ್ ಕೂಡ ತೊಗೊಂಡೆ. 2 ಬುಕ್ ತೊಗೊಂಡೆ ಆ್ಯಕ್ಚುಲಿ. ಇದೊಂದು ಬುಕ್ ತೊಗೊಂಡೆ. ಇದು ಆ್ಯಕ್ಚುಲಿ ಬರೆಯೋದಕ್ಕೆ ಚೆನ್ನಾಗಿರುತ್ತೆ. ಹಿಂಗಾಗಿ ಇದೇನಂತಂದರೆ ನಂದು ಮೇಕಪ್ ಪ್ಯಾಲೆಟ್ಸ್ ಇರುತ್ತಲ್ಲ ಗೈಸ್, ಅದಕ್ಕೆ ಈ ಥರ ಕ್ಲಿಪ್ ಥರ ಹಿಂಗೆ ನೋಡಿ ಇಲ್ಲಿ ಕಾಣಿಸ್ತಿದೆಲ್ಲ, ಆ ಥರ ಹಾಕ್ಕೊಂಡ್ರೆ ನಾನು ಕ್ಲೋಸ್ ಅಪ್ ಆಗಿ ಐ ಮೇಕಪ್ ಏನಾದ್ರು ಮಾಡ್ಬೇಕಂತಂದರೆ ಮೇಕಪ್ ಮಾಡ್ಕೋಬೋದು. ಐ ಡೋಂಟ್ ನೋ, ಇವತ್ತು ಆಲ್ಮೋಸ್ಟ್ ತುಂಬ ಮಿರರ್ಸ್ 3-4 ಮಿರರ್ ತೊಗೊಂಡಿದ್ದೀನಿ. ಬಂದ್ಬಿಟ್ಟು ಆರ್ಗನೈಸರ್, ಇಫ್ ಯು ಗೈಸ್ ಕ್ಯಾನ್ ಸಿ. ಅಪ್ಪ ಇದು ಓಪನ್ ಮಾಡಪ್ಪ. ಮತ್ತು ರಿಂಗ್ಸ್ ಎಲ್ಲ ಸಿಗಿಸ್ಬೇಕು ಅಂತಂದರೆ ಇದ್ರಲ್ಲಿ ಸಿಗಿಸ್ಬೋದು. ನಾನು ರಿಂಗ್ ಅಷ್ಟು ಹಾಕೊಳ್ಳೋದಿಲ್ಲ. ಐ ಡೋಂಟ್ ನೋ ವೈ ಐ ಬಾಟ್ ದಿಸ್. ಅದೇನೋ ಗೊತ್ತಿಲ್ಲ, ನೋಡಿದ ತಕ್ಷಣ ತೊಗೋಬೇಕು ಅನ್ನಿಸ್ತು, ತೊಗೊಂಡೆ. ಆ್ಯಂಡ್ ಆಮೇಲೆ ಇದು ಬ್ಯೂಟಿ ಬ್ಲೆಂಡರ್ ಹೋಲ್ಡರ್ ಥರ ಹಿಂಗೆ ಸಿಕ್ಸೋದು ನೋಡಿ, ಈ ಥರ ಇರುತ್ತೆ. ಫೇಶಿಯಲ್ ರೇಸರ್ ಕೂಡ ತೊಗೊಂಡೆ. ಆ್ಯಕ್ಚುಲಿ ನಾನೇ ಐಬ್ರೋಸ್ ಮಾಡ್ಕೋತೀನಿ, ಬ್ಯೂಟಿ ಪಾರ್ಲರ್ಗೆ ಸಲೂನ್ಗೆಲ್ಲ ಹೋಗಲ್ಲ. ನೋಡಿ ಎಷ್ಟು ಬುದ್ಧಿವಂತಿಕೆಯಿಂದ ನಾನು ದುಡ್ಡು ಉಳಿಸ್ತಾ ಇದ್ದೀನಿ. ಇಷ್ಟಕ್ಕೆ ಎಷ್ಟೊಂದು ಆಯ್ತಾ ಗೈಸ್. ಮಿರರ್ ಇನ್ನೊಂದಿದೆ, ಇಲ್ಲಿ ಫೋಟೋ ಕಾಣಿಸ್ತದೆ ನೋಡಿ. ಸೊ ಈ ಥರ ಫೋನ್ ಕೂಡ ಇಟ್ಕೋಬೋದು. ನನಗೆ ಇದು ನೋಡಿ ಇಂಪ್ರೆಸ್ ಆಗೋದೆ. ಈಗ ಚಳಿಗಾಲ ಇರೋದ್ರಿಂದ ನನಗೆ ಮನೆಗೆ ಬಂದು ಮೇಕಪ್ ರಿಮೂವ್ ಮಾಡೋದಕ್ಕೆ ಸಖತ್ ಹಿಂಸೆ ಆಗುತ್ತೆ. ಬಿಕಾಸ್ ತಣ್ಣಗಿರೋ ನೀರಲ್ಲಿ ಎಲ್ಲಿ ಮುಖ ತೊಳೆಯೋದು ಅಂತ ಹೇಳ್ಬಿಟ್ಟು ನಾನು ವೆಟ್ ವೈಪ್ಸ್ನ ತೊಗೊಂಡೆ. ಆ್ಯಂಡ್ ಆಲ್ಸೋ ಮೇಕಪ್ ರಿಮೂವರ್ನ ಕೂಡ ತಂದಿದ್ದೀನಿ. ಈಗ ಅಪ್ಪ ಅದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ ನೋಡಿ, ಅದು ಹೆಂಗಿರುತ್ತೆ ಅಂತ ನೋಡಿ. ಫುಲ್ ಐತ್ರಿ ಹಾಂ ಹಂಗೆ. ಹಾಂ ಅಪ್ಪ ಅದನ್ನು ತೆಗಿತಾ ಇದ್ದಾರೆ. ಸೊ ಇಟ್ಸ್ ಲೈಕ್ ಈ ಒಂದು ಮಿರರ್ ಏನಿದೆ ಇದನ್ನು ನನ್ನ ರೂಮಲ್ಲಿ ಇಟ್ಕೋತೀನಿ. ಆ್ಯಂಡ್ ಈ ಒಂದು ಮಿರರ್ನ ನನ್ನ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಇಟ್ಕೋತೀನಿ. ನೋಡಿ 2 ಇಷ್ಟ ಆಯಿತು ಗೈಸ್. 2 ಬಿಡೋ ಮನಸ್ಸೇ ಆಗಲಿಲ್ಲ. ಆ್ಯಂಡ್ ಇವಾಗ ಅಮ್ಮ ನನಗೆ ಅಂತ ಹೇಳ್ಬಿಟ್ಟು ಊಟ ಹಾಕೊಂಡು ತಂದಿದ್ದಾರೆ. H&M ಅಲ್ಲಿ ಅಮ್ಮ ಏನು ತೊಗೊಂಡ್ರು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇವತ್ತೇನಾದ್ರು ಬೇಕು ಅಂತಂದರೆ ಬರೀ ಶೂಸ್ ತೊಗೊಂಡಲ್ಲ ಸಾಕು ಅಂತ, ಅದರಲ್ಲೇ ಖುಷಿ ಅವ್ರಿಗೆ. ಇವಾಗ ಅವ್ರದ್ದು ಶೂಸ್ ತೋರಿಸ್ತಾರೆ. ತೋರಿಸಮ್ಮ, ಆಸೆ ಹಾಕ್ಬಿಡ್ರಿ ಎಷ್ಟು ಬೇಗ ಗೈಸ್. ಹೊಸದು ಅನ್ನೋದು ಇಲ್ವಲ್ಲ ಗೈಸ್. ಹಿಂಗೆ ಆಸೆಗೆ ಹಾಕ್ತಾರೆ ನಮ್ಮ ಚಪ್ಪಲಿ ಇರೋ ವ್ಯಾಲ್ಯೂ ಇಷ್ಟೇ. ಕವರಲ್ಲಿ ಹಂಗೆ ಹೊರಗಡೆ ಇಟ್ಟವ್ರೆ. ಈಗ ತೋರಿಸ್ರಿ ನಿಮ್ಮ ಚಪ್ಪಲಿನ. ದೋಸೆ ಬೈಸ್ಬಿಟ್ಟು ಬಂದಿದ್ದಾರಮ್ಮ. ಸೊ ಅಪ್ಪ ಇವಾಗ ಅಪ್ಪಂಗೆ 2 ಮಿರರ್ ಇವಾಗ ಶೇವಿಂಗ್ ಮಾಡ್ಕೊಳಕ್ಕೆ. ಏನಪ್ಪಾಜಿ? ಸೊ ಗೈಸ್ ನಮ್ಮಮ್ಮ ಈ ಒಂದು ಶೂಸ್ನ ತೊಗೊಂಡು, ಸೊ ಇದು ಒಳಗಡೆ ಬೆಚ್ಚಗಾಗುತ್ತೆ. ಸೊ ಡೈಲಿ ಹಾಕೊಳ್ಳೋದಕ್ಕೆ. ಈಗ ಸ್ವಲ್ಪ ಚಳಿಗಾಲ ಅಲ್ಲ, ಅಮ್ಮ ಚಳಿ ತಡೆಯಲ್ಲ, ಹಂಗಾಗಿ ಅವ್ರಿಗೆ ಥರ್ಮಲ್ದು ಸ್ವೆಟರ್ ಕೂಡ ಹಾಕ್ಸಿದ್ದೀನಿ ಸೊ ದಟ್ ಬೆಚ್ಚಗಾಗುತ್ತೆ ಅಂತ. ಆ್ಯಂಡ್ ಈ ಚಪ್ಪಲಿ ಕೂಡ ತೊಗೊಂಡ್ರು ಅಮ್ಮ. ಚಿಣಿಮಿಣಿ ಚಪ್ಪಲಿ ಇದು ಹಾಕೊಳ್ತಾರಲ್ಲ. ಸೊ ಇದ್ರ ಒಳಗಡೆ ಹಾಕೊಳ್ಳೋದು ಸಾಕ್ಸ್ ಬೇಕಲ್ವಾ. ಸೊ ಹಾಗಾಗಿ ಸಾಕ್ಸ್ 3 ಜೊತೆ ಕೊಡಿಸ್ತಾ ಈ ಥರದ್ದು H&M ಅಲ್ಲೇ. ಸೊ ಇದು ಬರೀ ಒಳಗಡೆ ಮಾತ್ರ ಇರೋ ಥರ, ಸೊ ದಟ್ ಇಟ್ ವಿಲ್ ಬಿ ಕಂಫರ್ಟಬಲ್ ಅಂತ ಹೇಳಿಬಿಟ್ಟು. ಸೊ ಒಂದು H&M ಅಲ್ಲಿ ಇದೇನು ತೋರಿಸಿದ್ನಲ್ಲ, ಇದು ಕೂಡ ಒಳಗಡೆ ಉಲ್ಲನ್ ಇದೆ. ಇದು ಆ್ಯಕ್ಚುಲಿ ಜುಡಿಯೋದಲ್ಲಿ ತೊಗೊಂಡೆ. ಸೊ ಇದು ನಾನು ಐ ಡೋಂಟ್ ನೋ, ಐ ಲೈಕ್ ದಿಸ್ ಪರ್ಲ್ ಥಿಂಗ್. ಸ್ವಲ್ಪ ಚೆನ್ನಾಗಿದೆ ಅಂತ ಅನಿಸ್ತು, ಪರ್ಲ್ದು ವೆರಿ ಗರ್ಲಿಶ್ ಆಗಿ. ಇದರಲ್ಲಿ ಇದೊಂದು ಟಾಪ್ ನಾನು ಆಲ್ರೆಡಿ ವಿಡಿಯೋಲಿ ತೋರಿಸ್ದೆ. ಇದು ಜುಡಿಯೋಲಿ ನೋಡಿ ಇಷ್ಟ ಆಯಿತು. ಸೊ ಇದೊಂದು ಆರೆಂಜ್ ಕಲರ್ ಟಾಪು. ಅದು ಬಿಟ್ಟು ಇದೊಂದು ಬ್ಲ್ಯಾಕ್ ಕಲರ್ ಟಾಪು ನಮ್ಮಪ್ಪ ತೋರಿಸ್ತಾರೆ. ಇಟ್ಕೊಂಡು ತೋರಿಸಪ್ಪಾಜಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಈ ಥರ ಇದೆ ಕೆಳಗಡೆ ಶೈನಿ ಇದು. ಸೊ ಇದು ಅಷ್ಟೇ ಜುಡಿಯೋಲೆ ತೊಗೊಂಡಿದ್ದು. ಈ ಥರ ಇದೆ. ಆರೆಂಜ್ ಕಲರ್ ನನಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಆ್ಯಂಡ್ ಇದು ಸ್ವಲ್ಪ ಉಲ್ಲನ್ ಅಲ್ವಾ, ಚಳಿಗಾಲ ಬೇರೆ. ಸೊ ಹಾಗಾಗಿ ಉಲ್ಲನ್ ಬಟ್ಟೆ ತುಂಬ ಯೂಸ್ ಆಗುತ್ತೆ ಅಂತ ತೊಗೊಂಡೆ. ಎಷ್ಟು ದಿನ ಹಾಕೋತೀನಿ ಗೊತ್ತಿಲ್ಲ, ಒಟ್ನಲ್ಲಿ ಒಂದ್ಸಲ ಹಾಕೋಬೇಕು ಅಂತ ತೊಗೊಂಡಿದ್ದೀನಿ. H&M ಅಲ್ಲಿ ತೊಗೊಂಡಿದ್ದು. ಟಾಪ್ದು ಕಲರ್ ನಂಗೆ ತುಂಬ ಇಷ್ಟ ಆಯಿತು. ಇದು ಒಂಥರ ಪೀಚ್ ಆರೆಂಜ್, ಇದು ಪೀಚ್ ಆರೆಂಜ್ ಅಂತ ಹೇಳ್ಬೋದು. ಐ ಬಾಟ್ ಸಮಥಿಂಗ್ ಫಾರ್ ಸಮ್ಮನ್. ಸೊ ಅದನ್ನು ತೋರ್ಸಕ್ಕೆ ಹೋಗಲ್ಲ. ಇನ್ನೇನು ತೊಗೊಂಡೆ, ಈ ಬ್ಯಾಗು ಗೈಸ್ H&M ಅಲ್ಲಿ H&M ಅಂತಿದ್ದೀನಿ. ಇದು ನಾನು ವೆಸ್ಟರ್ನಲ್ಲಿ ತೊಗೊಂಡಿದ್ದೆ. ಐ ಫೆಲ್ಟ್ ದಿಸ್ ಬ್ಯಾಗ್ ಇಸ್ ವೆರಿ ಫ್ಯಾನ್ಸಿ. ಚೆನ್ನಾಗಿದೆ ಅಲ್ಲ ಬ್ಯಾಗು. ಇಟ್ಸ್ ಲೈಕ್ ನನಗೆ ತುಂಬ ಲೋ ಎಲ್ಲ ಇದ್ರೆ ಅಷ್ಟಾಗಲ್ಲ. ಐ ವಾಂಟ್ ಇಟ್ ವೆರಿ ಸಿಂಪಲ್ ಆ್ಯಂಡ್ ಪ್ಲೇನ್. ಹಾಗಾಗಿ ಇದನ್ನು ತೊಗೊಂಡೆ. ಬಟ್ ದೆನ್ ನನಗೊಂದು ಬ್ಲ್ಯಾಕ್ ಬ್ಯಾಗ್ ಬೇಕಿತ್ತು. ನನ್ನ ಹಳೇದು ಸ್ಲಿಂಗ್ ಬ್ಯಾಗ್ ಏನಿತ್ತು ಅದು ಹಾಳಾಗಿತ್ತು. ಸೊ ಹಾಗಾಗಿ ಐಮ್ ಲೈಕ್ ಓಕೆ, ನಂಗೆ ಈ ಥರ ಮಿಡ್ ಸೈಜ್ ಬ್ಯಾಗ್ ಬೇಕಿತ್ತು ಅಂತ ಹೇಳ್ಬಿಟ್ಟು ತೊಗೊಂಡೆ. ಆ್ಯಂಡ್ ಇಟ್ ಲುಕ್ಸ್ ವೆರಿ ಕ್ಲಾಸಿ. ಇಷ್ಟು ಬಂದ್ಬಿಟ್ಟು ಒಂದು ಆ್ಯಕ್ಚುಲಿ ಮೇಬಿಲಿನ್ ಫೌಂಡೇಶನ್ ತೊಗೊಂಡಿದ್ದೆ. ಆ್ಯಕ್ಚುಲಿ ಡಾರ್ಕ್ ಶೇಡ್ ತೊಗೊಂಡಿದ್ದೀನಿ. ಐ ವಾಂಟೆಡ್ ಟು ಟ್ರೈ ದಿಸ್ ಒನ್ ಬ್ರ್ಯಾಂಡ್ ಬಿಕಾಸ್ ನಾನು ಯಾವಾಗಲೂ ಹೈ ಎಂಡ್ ಬ್ರ್ಯಾಂಡ್ಸ್ ಯೂಸ್ ಮಾಡ್ತೀನಿ. ಯೂಶಲಿ ಫೌಂಡೇಶನ್ಸ್ ಮತ್ತು ಕನ್ಸೀಲರ್ಸ್ ಅಂತ ಬಂದರೆ. ಬಟ್ ಈ ಸಲ ಟ್ರೈ ಮಾಡೋಣ ಅಂತ. ಆ್ಯಂಡ್ ಐ ವಾಂಟೆಡ್ ಅ ಹ್ಯಾಂಡ್ ವಾಶ್. ಒಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ಒಂದು ಆಯಿಲ್ ಬೇಸ್ಡ್ ಮೇಕಪ್ ರಿಮೂವರ್ನ ತಂದಿದ್ದೀನಿ. ಆ್ಯಕ್ಚುಲಿ ಇದೊಂದು ಥರಕ್ಕೆ ಅಂತ ಹೋಗಿದ್ದು ಮತ್ತು ವೆಟ್ ವೈಪ್ಸ್ನ ಅಂತ. ಜೊತೆಗೆ 2 ಲಿಪ್ಸ್ಟಿಕ್ನ ಎತ್ಕೊಂಡ್ಬಂದ್ಬಿಟ್ಟೆ. ಸೊ ದಿಸ್ ಇಸ್ ಸಚ್ ಅ ಗರ್ಲ್ ಥಿಂಗ್ ಟು ಡೂ. ಎಲ್ಲರೂ ಹೋದರೆ ಲಿಪ್ಸ್ಟಿಕ್ ನೋಡಿದ್ರೆ ಮುಗೀತು ಕತೆ. ಲಿಪ್ಸ್ಟಿಕ್ ಎತ್ಕೊಳ್ಳೇಬೇಕು. ಇಲ್ಲ ಅಂತಂದರೆ ನಮ್ಮ ಜನ್ಮಕ್ಕೆ ಸಮಾಧಾನ ಅನ್ನೋದೇ ಇರಲ್ಲ. ಆಮೇಲೆ ನಮ್ಮಮ್ಮ ತೋರಿಸಿದಂಥ ಬಟ್ಟೆಗಳೇನಿದೆ ಅದನ್ನು ತೊಗೊಂಡೆ.
ಆ್ಯಂಡ್ ಅದು ಬಿಟ್ಟು ಇದೊಂದು ಟಾಪ್ ಗೈಸ್ ತುಂಬ ಕ್ಯೂಟ್ ಅನ್ನಿಸ್ತಿದೆ ನನಗಿದು ಆಲ್ಟರ್ನೇಟ್ ಟಾಪ್. ಸೊ ಈ ಥರ ಹಿಂಗೆ ಬರುತ್ತೆ, ಹಿಂಗೆ ಹಾಕ್ಕೊಂಡ್ರೆ ಸೊ ತುಂಬ ಇಷ್ಟ ಆಯಿತು. ಸೊ ಇದೊಂದು ತೊಗೊಂಡೆ. ಇದು ಆ್ಯಕ್ಚುಲಿ 1,000 ರೂಪಾಯಿ ಇದಕ್ಕೆ. ಬಟ್ ನಾನು ಲೈಕ್ ಇಷ್ಟ ಆಯ್ತಲ್ಲ, ನಾನು ರೇಟ್ ಜಾಸ್ತಿ ತುಂಬ ಕಮ್ಮಿ ಹಾಕೋದಲ್ಲ ಅಂತ ತೊಗೊಂಡೆ. ಆ್ಯಂಡ್ ಇದು ನಮ್ಮ ಅಮ್ಮಂಗೆ ಬಾಡಿ ವಾಶು ಅಷ್ಟೇ. ಐ ಥಿಂಕ್ ಅಲ್ಲಿಗೆ ದಟ್ಸ್ ಮೋಸ್ಟ್ ಆಫ್ ಇಟ್ ಅಂತ ಹೇಳ್ಬೋದು. ಇದೊಂದು ಜೊತೆ ಶೂಸು ಆ್ಯಂಡ್ ಇದೊಂದು ಜೊತೆ ಶೂಸು. ಸೊ ಇದೆರಡು ಜೊತೆ ತೊಗೊಂಡೆ. ನಾನು ಆ್ಯಕ್ಚುಲಿ ವೈಟ್ ಕಲರ್ ಹಾಕೋ ಹುಡುಗಿನೇ ಅಲ್ಲ ನಾನು. ಐ ಡೋಂಟ್ ನೋ ದೀಸ್ ಡೇಸ್ ಐ ಹವ್ ಸ್ಟಾರ್ಟೆಡ್ ವೇರಿಂಗ್ ಅ ಲಾಟ್ ಆಫ್ ವೈಟ್ ಲೈಟ್ ಕಲರ್ಸ್. ನಾನು ಐ ಥಿಂಕ್ ಅದು ಹಂಗೆ ಅನ್ಸುತ್ತೆ, ಬೆಳೀತಾ 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 ನಮ್ಮ ಟೇಸ್ಟ್ ಎಲ್ಲ ಚೇಂಜ್ ಆಗ್ತಿರುತ್ತೆ. ಐ ಡೋಂಟ್ ನೋ, ಇವಾಗಲೂ ನನಗೆ ಬಟ್ಟೆ ವೈಟ್ ಕಲರ್ ಹಾಕೊಂಡ್ರೆ ಕಾನ್ಷಿಯಸ್ ಆಗುತ್ತೆ. ಬಟ್ ಇವತ್ತು ಆ್ಯಕ್ಚುಲಿ ನಾನೊಂದು ಪೋಸ್ಟ್ ಹಾಕಿದ್ದೆ ವೈಟ್ ಬಟ್ಟೆಲಿ, ಅದರಲ್ಲಂತೂ ಎಷ್ಟು ಕಾನ್ಷಿಯಸ್ ಫೀಲ್ ಆಗ್ತಿದೆ ಗೊತ್ತಾ ನಾನು. ಬಟ್ ದೆನ್ ಇಟ್ ಈಸ್ ಆ್ಯಕ್ಚುಲಿ ಲುಕಿಂಗ್ ಗುಡ್. ಯಾ, ಸಮ್ಟೈಮ್ಸ್ ವಿ ಹ್ಯಾವ್ ಟು ಸ್ಟೈಲ್ ಔಟ್ ಆಫ್ ಅ ಫ್ಯಾಷನ್. ಇಟ್ಸ್ ನೈಸ್ ಟು ಎಕ್ಸ್ಪ್ಲೋರ್. ಆ್ಯಂಡ್ ಇದ್ರಲ್ಲಿ ನೋಡಿ ಪರ್ಸ್ ಇದೆ. ನನಗೆ ಪರ್ಸ್ ನೋಡಿ ಇಷ್ಟ ಆಯಿತು. ನಮ್ಮಮ್ಮನೂ ತಗೋ ಚೆನ್ನಾಗಿದೆ, ಯಾವಾಗಲೂ ಹಾಕ್ಕೊಳಕ್ಕಾಗುತ್ತೆ ಅಂತಂದ್ರು. ಸೊ ಕ್ಯೂಟ್ ಔಟ್ಫಿಟ್ಸ್ಗೆ ಇದನ್ನು ಹಾಕೋಬೋದು ಅಂತ ಹೇಳ್ಬಿಟ್ಟು ತೊಗೊಂಡೆ. ಇದೇನು ಜಾಸ್ತಿ ಬೀಳಲಿಲ್ಲ, ಇದು 2000 ಸಮಥಿಂಗ್ ಆಯಿತು. ಸೊ ದಿಸ್ ವಾಸ್ ಅ ಗಿಫ್ಟ್ ಫಾರ್ ಮೀ. ಇದೊಂದು ಮಿರರ್ ಅಂತ ಹೇಳಿದ್ನಲ್ಲ, ಸೊ ಇದನ್ನು ನೋಡಿ ಹಿಂಗೆ ಫಾರ್ ಎಕ್ಸಾಂಪಲ್ ಹಿಂಗೆ ಹಾಕ್ಬೋದು. ಹಿಂಗೆ ಹಾಕೊಂಬಿಟ್ಟು ಹಿಂಗೆ ಹತ್ರಕ್ಕೆ ಇಟ್ಕೊಂಡು ನೋಡ್ಕೊಂಡು ಮೇಕಪ್ ಮಾಡ್ಕೋಬೋದು. ಹೆಂಗೆ ಅಸಲ್ ಅಂತ ಇರುತ್ತೆ. ಜನ ಏನೇನೋ ಫಿಗರ್ ಔಟ್ ಮಾಡ್ಕೊಂಡಿದ್ದಾರೆ ನೋಡಿ.